ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಬಳಿ ಅರ್ಜುನ್ನ ಮಾತು ತಗೋತಾರೆ. ದಯವಿಟ್ಟು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಆದರೆ ನನ್ನ ತಂದೆಯನ್ನು ದಯವಿಟ್ಟು ಕಾಪಾಡಿ, ನನ್ನ ತಂದೆಯನ್ನು ಜೈಲಿಂದ ಬಿಡಿಸ್ಕೊಂಡು ಬನ್ನಿ, ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇತ್ತ ಕಡೆ ಅಮ್ಮನಿಗೆ ಕೊಟ್ಟಿರ್ತಕ್ಕಂಥ ಮಾತು, ಈ ಕಡೆ ಗಂಡನ ಒಂದು ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ ಭಾರ್ಗವಿ. ಜೊತೆಗೆ ಗಂಡನ ಪ್ರಾಣವನ್ನು ಕೂಡ ಉಳಿಸ್ಕೋಬೇಕಾಗಿದೆ. ಈ ಒಂದು ಸಮಯದಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ತೋಚ್ತಿಲ್ಲ. ಅಲ್ಲಿ ಅರ್ಜುನ್ ಪರಿಸ್ಥಿತಿ ತೀರಾ ಹದಗೆಡ್ತದ. ಖಂಡಿತವಾಗ್ಲೂ ನಾನಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬದುಕಿ ಹೊರಗಡೆ ಬರ್ತೀನಿ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅಪ್ಪನನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನಿಮ್ಮಿಂದಾನೇ ಅಪ್ಪ ಜೈಲಿಗೆ ಹೋಗಿದ್ದು. ಇವತ್ತು ನೀವೇ ಅಪ್ಪನನ್ನು ಹೊರಗಡೆ ಕರ್ಕೊಂಡು ಬರಬೇಕು. ನಿಮ್ಮ ತಂದೆ ಥರನೇ ತಾನೇ ನನ್ನ ತಂದೆ ಕೂಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಅರ್ಜುನ್. ಹಾಗಾಗಿ ಭಾರ್ಗವಿ ಏನು ಮಾಡಬೇಕು ಅಂತ ತೋಚದೆ ದೇವ್ರ ಮೊರೆ ಹೋಗ್ತಾರೆ. ನನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಡು ತಾಯಿ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಜೊತೆಗೆ ಗಂಡನ ಪ್ರಾಣ, ಮತ್ತೊಂದು ಕಡೆ ಮಾವನ ಜೀವನ, ಮಗದೊಂದು ಕಡೆ ಅಮ್ಮನ ಮಾತು, ಏನು ಮಾಡಲಿ ನಾನು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ಅಲ್ಲಿಗೆ ಬಂದಂಥ ಅನ್ನಪೂರ್ಣ ಅವರು ಮಗಳ ಪರಿಸ್ಥಿತಿಯನ್ನು ನೋಡ್ತಾರೆ. ಖಂಡಿತ ಮಗಳೇ, ಇನ್ನು ಮುಂದೆ ನೀನು ಕೋರ್ಟ್ಗೆ ಹೋಗ್ಬೋದು, ನಾನು ನನ್ನ ಮಾತನ್ನು ವಾಪಸ್ ತಗೋತಾ ಇದ್ದೀನಿ, ನೀನು ನಿನ್ನ ಮಾವನನ್ನು ಜೈಲಿಂದ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿದ್ದೆ ಭಾರ್ಗವಿ ಡಿಸೈಡ್ ಮಾಡ್ಕೋತಾರೆ, ಕೊನೆಗೂ ನನ್ನ ಮಾವನನ್ನು ಬಿಡಿಸೋದಕ್ಕೆ ನಾನು ಕೋರ್ಟ್ಗೆ ಹೋಗಲೇಬೇಕು ಅಂತ. ಜೊತೆಗೆ ತನ್ನ ಗಂಡನ ಪ್ರಾಣವನ್ನು ಕೂಡ ಉಳಿಸೋದಕ್ಕೆ ಆಕೆ ಮುಂದಾಗ್ತಿದ್ದಾಳೆ. ಜೊತೆಗೆ ಗಾಯತ್ರಿ ದಿವ್ಯಾ ಪ್ಲಾನನ್ನು ಉಲ್ಟಾ ಮಾಡಿದ್ದೆ, ಇಲ್ಲಿ ಕಪ್ಪು ಕೋಟನ್ನು ಧರಿಸಿದ್ದೆ, ಮಗದೊಮ್ಮೆ ಕೋರ್ಟ್ಗೆ ಎಂಟ್ರಿ ಕೊಡ್ತಾಳೆ. ಅತ್ತ ಕಡೆ ಜಿ.ಪಿ. ಪಾಟೀಲ್ ಪರ ಯಾರೂ ಇಲ್ಲದೆ ನಿಜಕ್ಕೂ ಜಿ.ಪಿ. ತಲೆ ತಗ್ಸಿರ್ತಾರೆ. ಅದೇ ಒಂದು ಸಮಯಕ್ಕೆ ಭಾರ್ಗವಿ ಮಗದೊಮ್ಮೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದ, ನಾನು ಮತ್ತೆ ಕೋರ್ಟ್ಗೆ ಹಾಜರಾಗಿದ್ದೀನಿ, ನಮ್ಮವರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಜಿ.ಪಿ. ಪಾಟೀಲ್ ಪರವಾಗಿ ವಾದ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಪಿಟಿಷನ್ ಅನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.